ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಯ್ಯಾರ ಮೂವಿಗೆ ಹೋಗ್ತಾ ಇದ್ದೀವಿ. ಏನಿದು ಆಟೋದಲ್ಲಿ ಇದ್ದೀವಿ ಅಂತ ನೋಡಿಕೊಂಡು ನಾನೇ ಎದ್ದಿದ್ದು ಲೇಟ್ ಆಗಿತ್ತು. ಸೊ ನನ್ನಿಂದ ಸಂಜೆ ಕೂಡ ಲೇಟ್ ಆಯಿತು. ಬರೀ ಬೇಜಾರಾಗ್ತಾ ಇದೆ. ಕ್ಯಾನ್ಸಲ್ ಮಾಡಿ ಅಂದರೆ ಮನೆಯಿಂದ ಹೋಗಿ ನಾವು 1 ಗಂಟೆ ಆದರೂ ಟ್ರಾಫಿಕಲ್ಲೇ ಇದ್ವಿ. 1 o'clock ಮೂವಿ 1:40ಗೆ ಆಫ್ ಇಲ್ಲಿದೆ, ಮಾಲಲ್ಲಿ ಇದ್ದೀವಿ. ಮಾರಲ್ ಆಫ್ ದಿ ಸ್ಟೋರಿ ಏನಂದರೆ, ವೀಕೆಂಡಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಿಗಾದರೂ ಹೋಗಬೇಕಂದ್ರೆ ನೀವು 1 ಗಂಟೆ ಅಲ್ಲ 2 ಗಂಟೆ ಮುಂಚೆ ಮನೆಯಿಂದ ಬಿಡಬೇಕು ಅಂತ. ನಾವು ಲೇಟಾಗಿ ರೀಚ್ ಆದರೂ ಕೂಡ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಟೈಮಿಗೆ ರೀಚ್ ಆಗಿದ್ರು. ಸೊ ನಾವು ಅವ್ರ ಹತ್ರ ಏನಾಯಿತು ಅಂತ ಕೇಳಿಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಂಡ್ವಿ. ದೆನ್ ಫಸ್ಟ್ ಹಾಫಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಪಾರ್ಟ್ ಯಾವುದು ಅಂದರೆ, ಅವರು ಫಾದರ್ ಮತ್ತು ಸನ್ ಬಾಂಡ್ ಹೇಗಿತ್ತು ಅಂತ ತೋರಿಸಿದ್ರು. ಅದು ತುಂಬ ಇಷ್ಟ ಆಯಿತು. ಸೆಕೆಂಡ್ ಹಾಫಲ್ಲಿ ಮೂವಿ ಸ್ಟೋರಿ, ಇಮೋಷನ್ಸ್ ಮತ್ತು ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು. ನನಗೆ ಜಾಸ್ತಿ ಸಾಂಗ್ಸ್ ಇಷ್ಟ ಆಯಿತು. ನಾನು ಲವ್ ಸ್ಟೋರಿ ಮೂವೀಸ್ ನೋಡಿದ್ರೆ ಜಾಸ್ತಿ ಅಳ್ತೀನಿ, ಬಟ್ ಈ ಮೂವಿ ನೋಡಿ ಏನು ಅಳ್ಳಿಲ್ಲ. ಬಿಕಾಸ್ ಆಲ್ರೆಡಿ ಈ ಥರ ಮೂವಿ ತುಂಬ ನೋಡಿರ್ತೀವಿ. ಸೊ ಇದು ಸ್ವಲ್ಪ ಸಿಮಿಲಾರಿಟೀಸ್ ಇತ್ತು, ಅದಕ್ಕೆ ಅಷ್ಟೊಂದು ಇಮೋಷ್ನಲ್ ಆಗಿಲ್ಲ. ಬಟ್ ನನ್ನ ಸ್ವಲ್ಪ ಫ್ರೆಂಡ್ಸ್ ಹತ್ರು. ಈಗ ವ್ಯೂ ಹೇಳಿ, ಸಯ್ಯಾರ ಮೂವಿ ನೋಡಿದ್ರಲ್ಲ, ರಿವ್ಯೂ ಹೇಳಿ. ಚೆಂದ ಇತ್ತು ಅಷ್ಟೇ, ಪರವಾಗಿಲ್ಲ. ಒಂದು 2 ಮಾತು ಎಕ್ಸ್ಟ್ರಾ ಹೇಳ್ಬೋದಲ್ಲ. ಹಿಂಗ್ ಕುತ್ಕೊಂಡಿದ್ರು ಕೆಲವೊಬ್ರು, ಹಿಂಗ್ ಕುತ್ಕೊಂಡು ಒಬ್ರು ಹತ್ತಿದ್ರು, ಇವ್ರು ಹತ್ತಿದ್ರು. ನಮ್ಮ ಶೆಟ್ಟಿಗೆ ಫೀಲಿಂಗ್ಸೇ ಇರಲಿಲ್ಲ. ಡೈಲಾಗ್ ಬರೀ ಇವರೇ ಬರ್ದಂಗೆ ಹೇಳ್ತಾ ಇದ್ರು. ನನಗೂ ಓಕೆ, 1 ಟೈಮ್ ನೋಡ್ಬೋದು. ಅದೊಂದು ಸೀನರಿ ಎಷ್ಟು ಚೆನ್ನಾಗಿ ಬರ್ತದೆ. ನಾವು ಮಳೆ ಬಂದ್ಬಿಟ್ಟು ಓ ನ್ಯಾಷನಲ್ ವೇಸ್ಟ್ ಮಾಡಿಬಿಟ್ಟು ಅಲ್ಲಿಗೆ ನಮ್ಮ ಡೇ ಮುಗೀತು. ನಾವು ಎಲ್ರಿಗೂ ಬಾಯ್ ಹೇಳಿ ಮನೆ ಕಡೆ ಹೊರಟ್ವಿ. ಫ್ರೆಂಡ್ಸ್, ಮೂವಿ ಮತ್ತು ಕ್ಲೈಮೇಟ್, ವಾಟ್ ಅ ಪರ್ಫೆಕ್ಟ್ ಡೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.